ಮಳೆ ಆರ್ಭಟಿಸ್ತಾ ಇದೆ. ರೈತರು ಕಂಗಾಲಾಗ್ತಿದ್ದಾರೆ. ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಅದರಲ್ಲೂ ಬೆಳಗಾವಿ ಭಾಗದಲ್ಲಂತೂ ಜನಜೀವನವೇ ಕೇಳತಿರದಂತಾಗಿದೆ. ಆರಿದ್ರ ಮಳೆಯ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಆರಿದ್ರ ಆರ್ಭಟಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿವೆ. ವರುಣ ಆರ್ಭಟಕ್ಕೆ ಜಮೀನುಗಳು ಜಲಾವೃತ. ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿದೆ. ಬೆಳಗಾವಿ ತಾಲೂಕಿನಲ್ಲಿ ಬಹುತೇಕ ಜಮೀನು ಜಲಾವೃತಗೊಂಡಿದ್ದು ರೈತರಿಗೆ ಬೆಳೆ ಕೊಳೆಯುವ ಆತಂಕ ಎದುರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಿಂದ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿ ಏನು ನದಿ ತೀರದಲ್ಲಿ ಇರುವಂಥ ತರಕಾರಿ ಬೆಳೆಗಳಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಜೊತೆಗೆ ನದಿ ಪಕ್ಕದಲ್ಲಿ ಇರುವಂಥ ಏನು ಪಂಪ್ಸೆಟ್ಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಕೂಡ ಆಗಿರುವಂಥದ್ದು ಮತ್ತು ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಮಳೆ ಅಬ್ಬರಕ್ಕೆ ದೇಗುಲಗಳಿಗೆ ಜಲ ದಿಗ್ಬಂಧನ. ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿದ್ದು ಖಾನಾಪುರದ ಹಬ್ಬಾನಹಟ್ಟಿಯ ಆಂಜನೇಯ ಶಿವನ ಮಂದಿರಕ್ಕೆ ಜಲ ದಿಗ್ಬಂಧನ ಹಾಕಲಾಗಿದೆ. ಭಕ್ತರು ನದಿ ದಡದಲ್ಲೇ ನಿಂತು ದರ್ಶನ ಪಡೆದಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸಬಹುದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8 ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಳ. ಮೂಡಲಗಿ ತಾಲೂಕು ಕೇಂದ್ರ ಸಂಪರ್ಕಿಸೋ 5 ಸೇತುವೆಗಳು ಮುಳುಗಡೆಯಾಗಿವೆ. ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು ಬೈಕ್ ಸವಾರರು ಅಪಾಯವನ್ನ ಲೆಕ್ಕಿಸದೆ ಸಂಚರಿಸುತ್ತಿದ್ದಾರೆ. ಹಾಲಾತ್ರಿ ಸೇತುವೆಯಲ್ಲಿ ಯುವಕರ ಹುಚ್ಚಾಟ. ಖಾನಾಪುರದ ಹೊರವಲಯದಲ್ಲಿರೋ ಹಾಲಾತ್ರಿ ಹಳ್ಳ ತುಂಬಿ ಹರಿಯುತ್ತಿದೆ. ಇದರಿಂದ 15 ಗ್ರಾಮಗಳ ಸಂಪರ್ಕ ಬಂದಾಗಿದ್ದು ಸೇತುವೆ ಮೇಲೆ ವಾಹನ ಚಲಾಯಿಸಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಮಲಪ್ರಭಾ ಅಬ್ಬರ, ಗೋವಾ ಸಂಚಾರ ಸ್ಥಗಿತ. ಮಲಪ್ರಭಾ ನದಿ ಅಬ್ಬರಕ್ಕೆ ಖಾನಾಪುರದ ಕುಸಮಳ್ಳಿಯಲ್ಲಿರುವ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ಬೆಳಗಾವಿ ಜಾಂಬೋಟಿ ಗೋವಾ ಮಾರ್ಗದ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂಥ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಖಾನಾಪುರ ತಾಲೂಕಿನ ಕುಸಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂಥದ್ದು. ಬೆಳಗಾವಿಯ ಕೆಎಚ್ ಗ್ರಾಮದ ಹೊರವಲಯದಲ್ಲಿರೋ ಕಾಳಕಟ್ಟ ಹಳ್ಳಕ್ಕೆ ನಿರ್ಮಿಸಿದ್ದ ಒಳಚರಂಡಿ ಒಡೆದಿದೆ. ಜಮೀನಿಗೆ ನೀರು ನುಗ್ಗಿ ರೈತರು ಪರದಾಡಿದ್ರು. ತಾಲೂಕಾಡಳಿತ ಸಿಬ್ಬಂದಿ ಪೊಲೀಸರ ಸಹಕಾರದೊಂದಿಗೆ ರೈತರನ್ನ ರಕ್ಷಿಸಿದ್ದಾರೆ. ರೈಲ್ವೆ ಮೇಲ್ಸೇತುವೆ ರಸ್ತೆ ಕುಸಿತ, ಟ್ರಾಫಿಕ್ ಜಾಮ್. ರಣಮಳೆಗೆ ಖಾನಾಪುರ ಹೊರವಲಯದ ರೈಲ್ವೆ ಮೇಲ್ಸೇತುವೆ ರಸ್ತೆ ಕುಸಿದಿದೆ. ಖಾನಾಪುರ ಅಸೋಗ ಸಂಪರ್ಕಿಸೋ ರಸ್ತೆ ಇದಾಗಿದ್ದು ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಾನು ಕೂಡ ಈಗ ಖಾನಾಪುರ ಪಟ್ಟಣದ
ಹೊರವಲಯದಲ್ಲಿ ಇರುವಂಥ ಅಶೋಕ ಗ್ರಾಮದ ಏನು ರಸ್ತೆಯಲ್ಲಿರುವಂಥದ್ದು. ರೈಲ್ವೆ ಪಕ್ಕದಲ್ಲೇ ಈ ಒಂದು ರಸ್ತೆ ಸಂಪೂರ್ಣವಾಗಿ ಏನು ಕುಸಿದು ಹೋಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಇಲ್ಲಿ ಸ್ಥಳಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ದೊಡ್ಡ ಪ್ರಮಾಣದ ಅಂದರೆ ಭಾರಿ ಪ್ರಮಾಣದ ವಾಹನಗಳನ್ನು ಸಂಚಾರಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಏನು ಮಣ್ಣನ್ನು ತರುವ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ರಸ್ತೆ ದುರಸ್ತಿಗೊಳಿಸುವ ಕೆಲಸವನ್ನು ಕೂಡ ಈಗ ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಬೆಳಗಾವಿಯ ಎಳ್ಳೂರು ಭಾಗದಲ್ಲಿ ಗೆಣಸು ಗದ್ದೆಗಳೆಲ್ಲ ಜಲಾವೃತವಾಗಿವೆ. ಗೆಣಸು ಬೆಳೆ ಕೊಳೆಯುವ ಭೀತಿ ಹಿನ್ನೆಲೆ ಮೊಣಕಾಲುದ್ದದ ನೀರಲ್ಲೇ ನಿಂತು ಬೆಳೆ ಕಟಾವು ಮಾಡಿದ್ದಾರೆ. ದೂದಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದ್ದು, ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಸದ್ಯ ನಾನಿವಾಗ ಕಾರದಗ ಗ್ರಾಮದಲ್ಲಿ ನಾನಿರುವಂಥದ್ದು. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ನಾನಿದ್ದೀನಿ. ದೃಶ್ಯಾವಳಿಗಳಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಬಂಗಾಲಿ ಬಾಬಾ ಅಂತಂದ್ರೇನು ಏನು ಕಾರದಗ ಗ್ರಾಮದ ಪ್ರಸಿದ್ಧ ದೇವಾಲಯ ಇದಾಗಿರುವಂಥದ್ದು. ಬಂಗಾಲಿ ಬಾಬಾ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಕೊಲ್ಲಾಪುರ ಜಿಲ್ಲೆಯ ನರಸಿಂಹವಾಡಿಯ ದತ್ತ ಮಂದಿರಕ್ಕೆ ಮಳೆ ನೀರು ನುಗ್ಗಿದೆ. ಭಕ್ತರು ನೀರಿನ ಮಧ್ಯೆಯೇ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾರೆ. ಗೋಕಾಕ್ ಫಾಲ್ಸ್ನಲ್ಲಿ ಜಲವೈಭವ. ಭಾರತದ ನಯಾಗರ ಜಲಪಾತ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ. 170 ಅಡಿ ಮೇಲಿಂದ ಧುಮ್ಮುಕ್ಕು. ರಾಜ್ಯದಲ್ಲಿ ಆರಿದ್ರ ಮಳೆ ಆರ್ಭಟಿಸ್ತಾ ಇದೆ. ರೈತರು ಕಂಗಾಲಾಗ್ತಿದ್ದಾರೆ. ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಅದರಲ್ಲೂ ಬೆಳಗಾವಿ ಭಾಗದಲ್ಲಂತೂ ಜನಜೀವನವೇ ಕೇಳತಿರದಂತಾಗಿದೆ. ಆರಿದ್ರ ಮಳೆಯ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಆರಿದ್ರ ಆರ್ಭಟಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿವೆ. ವರುಣ ಆರ್ಭಟಕ್ಕೆ ಜಮೀನುಗಳು ಜಲಾವೃತ. ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿದೆ. ಬೆಳಗಾವಿ ತಾಲೂಕಿನಲ್ಲಿ ಬಹುತೇಕ ಜಮೀನು ಜಲಾವೃತಗೊಂಡಿದ್ದು, ರೈತರಿಗೆ ಬೆಳೆ ಕೊಳೆಯುವ ಆತಂಕ ಎದುರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಿಂದ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿ ಏನು ನದಿ ತೀರದಲ್ಲಿ ಇರುವಂಥ ತರಕಾರಿ ಬೆಳೆಗಳಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಜೊತೆಗೆ ನದಿ ಪಕ್ಕದಲ್ಲಿ ಇರುವಂಥ ಏನು ಪಂಪ್ಸೆಟ್ಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಕೂಡ ಆಗಿರುವಂಥದ್ದು ಮತ್ತು ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಮಳೆ ಅಬ್ಬರಕ್ಕೆ ದೇಗುಲಗಳಿಗೆ ಜಲದಿಗ್ಬಂಧನ. ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿದ್ದು, ಖಾನಾಪುರದ ಹಬ್ಬಾನಹಟ್ಟಿಯ ಆಂಜನೇಯ ಶಿವನ ಮಂದಿರಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ. ಭಕ್ತರು ನದಿ ದಡದಲ್ಲೇ ನಿಂತು ದರ್ಶನ ಪಡೆದಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸಬಹುದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8 ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಳ. ಮೂಡಲಗಿ ತಾಲೂಕು ಕೇಂದ್ರ ಸಂಪರ್ಕಿಸೋ 5 ಸೇತುವೆಗಳು ಮುಳುಗಡೆಯಾಗಿವೆ. ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು, ಬೈಕ್ ಸವಾರರು ಅಪಾಯವನ್ನ ಲೆಕ್ಕಿಸದೆ ಸಂಚರಿಸುತ್ತಿದ್ದಾರೆ. ಹಾಲಾತ್ರಿ ಸೇತುವೆಯಲ್ಲಿ ಯುವಕರ ಹುಚ್ಚಾಟ.
ಖಾನಾಪುರದ ಹೊರವಲಯದಲ್ಲಿರೋ ಹಾಲಾದ್ರಿ ಹಳ್ಳ ತುಂಬಿ ಹರಿಯುತ್ತಿದೆ. ಇದರಿಂದ 15 ಗ್ರಾಮಗಳ ಸಂಪರ್ಕ ಬಂದಾಗಿದ್ದು, ಸೇತುವೆ ಮೇಲೆ ವಾಹನ ಚಲಾಯಿಸಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಮಲಪ್ರಭಾ ಅಬ್ಬರ, ಗೋವಾ ಸಂಚಾರ ಸ್ಥಗಿತ. ಮಲಪ್ರಭಾ ನದಿ ಅಬ್ಬರಕ್ಕೆ ಖಾನಾಪುರದ ಕುಸಮಳ್ಳಿಯಲ್ಲಿರುವ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ಬೆಳಗಾವಿ, ಜಾಂಬೋಟಿ, ಗೋವಾ ಮಾರ್ಗದ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಗೋವಾ ರಾಜ್ಯಕ್ಕೆ ಕಲ್ಪಿಸುವಂತ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಖಾನಾಪುರ ತಾಲೂಕಿನ ಕುಸಮಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಇಲ್ಲಿ ಏನು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಿದೆ. ಆ ಬ್ರಿಡ್ಜ್ ಪಕ್ಕವೇ ಇಲ್ಲಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಏನು ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂಥದ್ದು. ಬೆಳಗಾವಿಯ ಕೆಎಚ್ ಗ್ರಾಮದ ಹೊರವಲಯದಲ್ಲಿರೋ ಕಾಳಕಟ್ಟ ಹಳ್ಳಕ್ಕೆ ನಿರ್ಮಿಸಿದ್ದ ಒಳಚರಂಡಿ ಒಡೆದಿದೆ. ಜಮೀನಿಗೆ ನೀರು ನುಗ್ಗಿ ರೈತರು ಪರದಾಡಿದ್ರು. ತಾಲೂಕಾಡಳಿತ ಸಿಬ್ಬಂದಿ ಪೊಲೀಸರ ಸಹಕಾರದೊಂದಿಗೆ ರೈತರನ್ನ ರಕ್ಷಿಸಿದ್ದಾರೆ. ರೈಲ್ವೆ ಮೇಲ್ಸೇತುವೆ ರಸ್ತೆ ಕುಸಿತ, ಟ್ರಾಫಿಕ್ ಜಾಮ್. ರಣಮಳೆಗೆ ಖಾನಾಪುರ ಹೊರವಲಯದ ರೈಲ್ವೆ ಮೇಲ್ಸೇತುವೆ ರಸ್ತೆ ಕುಸಿದಿದೆ. ಖಾನಾಪುರ ಅಸೋಗ ಸಂಪರ್ಕಿಸೋ ರಸ್ತೆ ಇದಾಗಿದ್ದು ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಾನು ಕೂಡ ಈಗ ಖಾನಾಪುರ ಪಟ್ಟಣದ ಹೊರವಲಯದಲ್ಲಿ ಇರುವಂಥ ಅಸೋಗ ಗ್ರಾಮದ ಏನು ರಸ್ತೆಯಲ್ಲಿರುವಂಥದ್ದು. ರೈಲ್ವೆ ಪಕ್ಕದಲ್ಲೇ ಈ ಒಂದು ರಸ್ತೆ ಸಂಪೂರ್ಣವಾಗಿ ಏನು ಕುಸಿದು ಹೋಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಇಲ್ಲಿ ಸ್ಥಳಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಬಂದು ದೊಡ್ಡ ಪ್ರಮಾಣದ ಅಂದರೆ ಭಾರಿ ಪ್ರಮಾಣದ ವಾಹನಗಳನ್ನು ಸಂಚಾರಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಏನು ಮಣ್ಣನ್ನು ತರುವ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ರಸ್ತೆ ದುರಸ್ತಿಗೊಳಿಸುವ ಕೆಲಸವನ್ನು ಕೂಡ ಈಗ ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಬೆಳಗಾವಿಯ ಎಳ್ಳೂರು ಭಾಗದಲ್ಲಿ ಗೆಣಸು ಗದ್ದೆಗಳೆಲ್ಲ ಜಲಾವೃತವಾಗಿವೆ. ಗೆಣಸು ಬೆಳೆ ಕೊಳೆಯುವ ಭೀತಿ ಹಿನ್ನೆಲೆ ಮೊಣಕಾಲುದ್ದದ ನೀರಲ್ಲೇ ನಿಂತು ಬೆಳೆ ಕಟಾವು ಮಾಡಿದ್ದಾರೆ. ದೂದಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದ್ದು, ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಸದ್ಯ ನಾನಿವಾಗ ಕಾರದಗ ಗ್ರಾಮದಲ್ಲಿ ನಾನಿರುವಂಥದ್ದು. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ನಾನಿದ್ದೀನಿ. ದೃಶ್ಯಾವಳಿಗಳಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಬಂಗಾಲಿ ಬಾಬಾ ಅಂತಂದ್ರೇನು ಏನು ಕಾರದಗ ಗ್ರಾಮದ ಪ್ರಸಿದ್ಧ ದೇವಾಲಯ ಇದಾಗಿರುವಂಥದ್ದು. ಬಂಗಾಲಿ ಬಾಬಾ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಕೊಲ್ಲಾಪುರ ಜಿಲ್ಲೆಯ ನರಸಿಂಹವಾಡಿಯ ದತ್ತ ಮಂದಿರಕ್ಕೆ ಮಳೆ ನೀರು ನುಗ್ಗಿದೆ. ಭಕ್ತರು ನೀರಿನ ಮಧ್ಯೆಯೇ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾರೆ. ಗೋಕಾಕ್ ಫಾಲ್ಸ್ನಲ್ಲಿ ಜಲವೈಭವ. ಭಾರತದ ನಯಾಗರ ಜಲಪಾತ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ. 170 ಅಡಿ ಮೇಲಿಂದ